Hello all. So last class ಅಲ್ಲಿ we had learnt about essay appraisal method, ranking method, factor comparison method, graphic rating scale method. ಅದಾದ ನಂತರ ಫೀಲ್ಡ್ ರಿವ್ಯೂ ಮೆಥಡ್ ಕಲ್ತಿದ್ವಿ. ಸೊ ದಿ ನೆಕ್ಸ್ಟ್ ಕಾನ್ಸೆಪ್ಟ್ ಅಥವಾ ನೆಕ್ಸ್ಟ್ ಟೈಪ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ನೋಡ್ಬೇಕಾದ್ರೆ ವಿ ಹ್ಯಾವ್ ಫೋರ್ಸ್ಡ್ ಚಾಯ್ಸ್ ಮೆಥಡ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಈ ಫೋರ್ಸ್ಡ್ ಚಾಯ್ಸ್ ಮೆಥಡ್ ಅಲ್ಲಿ ಏನಾಗುತ್ತೆ, ಯಾರು ಬೆಸ್ಟ್ ಫಿಟ್ ಯಾವ ಕೆಲ್ಸಕ್ಕೆ, ಮತ್ತೆ ಈ ಅಂದ್ರೆ ಒಂದು ಜಾಬ್ ವೇಕೆನ್ಸಿ ಕ್ರಿಯೇಟ್ ಆದಾಗ್ಲೂ ಅಥವಾ ಒಂದು ಜಾಬ್ ಬಗ್ಗೆ ಮಾತಾಡ್ಬೇಕಾದ್ರೆ ಫಾರ್ ವಿಚ್ ಆಸ್ಪೆಕ್ಟ್ಸ್ ಹಿ ಇಸ್ ಬೆಸ್ಟ್ ಫಿಟ್ ಅಂಡ್ ಫಾರ್ ವಿಚ್ ಕಾನ್ಸೆಪ್ಟ್ ಆರ್ ಇನ್ ವಿಚ್ ಏರಿಯಾ ಹಿ ಇಸ್ ಲೀಸ್ಟ್ ಫಿಟ್ ಅಂತ ಕನ್ಸಿಡರ್ ಮಾಡುವಂಥದ್ದು. ಅದಕ್ಕೆ ಏನಂತ ಕರೀತಾರೆ, ಫೋರ್ಸ್ಡ್ ಚಾಯ್ಸ್ ಮೆಥಡ್ ಅಂತ ಕರೆಯುವಂಥದ್ದು. ಅಂದ್ರೆ ಇವಾಗ ಒಬ್ಬ ವ್ಯಕ್ತಿನ ನೀವು ಅನಾಲಿಸಿಸ್ ಮಾಡ್ಬೇಕಾದ್ರೆ ಅವನು ಯಾವ ಒಂದು ಏರಿಯಾಲಿ ಹಿ ಇಸ್ ಬೆಸ್ಟ್ ಫಿಟ್ ಅಂದ್ರೆ in which area or in which concepts he is very good ಅಥವಾ and in which concepts he is very bad or ಅಂದ್ರೆ he could be least ranked ಅಂತ ಹೇಳುವಂಥದ್ದು. ಆ ಒಂದು ಅನಾಲಿಸಿಸ್ಗೆ ಫೋರ್ಸ್ಡ್ ಚಾಯ್ಸ್ ಮೆಥಡ್ ಅಂತ ಕರೀತಾರೆ. ಇದಾದ ನಂತರ ಚೆಕ್ ಲಿಸ್ಟ್ ಮೆಥಡ್ ಅಂತ ಒಂದಿದೆ. ಈ ಚೆಕ್ ಲಿಸ್ಟ್ ಮೆಥಡ್ ಅಲ್ಲಿ ಏನಾಗುತ್ತೆ, ನಂಬರ್ ಆಫ್ ಕ್ವಶನ್ಸ್ ಇರುತ್ತೆ, ಅದಕ್ಕೆ ಏನ್ ಮಾಡ್ತಾರೆ ಎಸ್ ಆರ್ ನೋ ಅಂತ ಹೇಳುವಂಥದ್ದು. ಅಥವಾ ಜನರಲಿ ಏನ್ ಮಾಡ್ತಾರೆ 1 to 9 ತನಕ ರೇಟಿಂಗ್ ಕೊಡ್ತಾರೆ. ಸೊ 9 ಅಂತಂದ್ರೆ ಮೋಸ್ಟ್ ಫೇವರಬಲ್ ಅಂತ ಹೇಳುವಂಥದ್ದು, ಇಲ್ಲ ಅದೇ 1 ಅಂತಂದ್ರೆ ಲೀಸ್ಟ್ ಫೇವರಬಲ್ ಅಂತ ಹೇಳುವಂಥದ್ದು. ಸೊ ಇಲ್ಲಿ ಏನ್ ಮಾಡ್ತಾನೆ ರೇಟರ್, ಒಂದು ಅನಾಲಿಸಿಸ್ ಮಾಡಿದ ತಕ್ಷಣ ವಾಟ್ ವುಡ್ ಯು ರೇಟ್ ಅಂತ ಕೇಳಿದಾಗ if he is very happy with the performance and he is very happy with the behavioral concepts of the employee ಅಂದಾಗ he will be probably giving 9 ಅಂತ ಹೇಳುವಂಥದ್ದು. ಅದರಲ್ಲಿ ಏನಾದ್ರೂ ಇಫ್ he is very unhappy dissatisfied ಆದ್ರೆ ಸೊ 1 ಇಂದ 5 ತನಕ ಅವ್ನಿಗೆ ಹೇಗೆ ಅನ್ಸುತ್ತೋ ಅಥವಾ ಅವನ ಅನಾಲಿಸಿಸ್ ಬೇಸಿಸ್ ಮೇಲೆ ರೇಟಿಂಗ್ ಕೊಡುವಂಥದ್ದು. ಅದನ್ನ ಚೆಕ್ ಲಿಸ್ಟ್ ಮೆಥಡ್ ಅಂತಾನು ಕರೀತಾರೆ. ಇಲ್ಲ ಕೆಲವೊಂದ್ಸತಿ ಎಸ್ ಆರ್ ನೋ ಕ್ವಶನ್ಸ್ ಇರುತ್ತೆ, ಅದನ್ನ ಇವ್ರು ಏನ್ ಮಾಡ್ತಾರೆ, ಈ ಎಂಪ್ಲಾಯೀಸ್ ಕೊಟ್ಟಿರ್ತಾರೆ ಅಥವಾ ರೇಟರ್ಸ್ ಕೊಟ್ಟಿರ್ತಾರೆ, ಅವರು ಎಸ್ ಅಥವಾ ನೋ ಅಂತ ಹಾಕೊಂಡು ಹೋಗ್ತಾರೆ. ಆ ಬೇಸಿಸ್ ಮೇಲೆ ಇವ್ರು ಏನ್ ಮಾಡ್ತಾರೆ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಸೊ ಈ ತರ ಮೆಥಡ್ ಇದೆ. ಒಂದು ಅನಾಲಿಸಿಸ್ ಅಂತ ಬಂದಾಗ ಎಂಪ್ಲಾಯಿನ ಈ ಮೆಥಡ್ ಅಲ್ಲೂ ಕೂಡ ಅವರು ಅನಲೈಸ್ ಮಾಡಬಹುದು ಅಂತ ಹೇಳುವಂಥದ್ದು. ಇದಾದ ನಂತರ ಕ್ರಿಟಿಕಲ್ ಇನ್ಸಿಡೆಂಟ್ ಮೆಥಡ್ ಅಂತ ಇನ್ನೊಂದಿದೆ. ಅಂದ್ರೆ ಈ ಕ್ರಿಟಿಕಲ್ ಇನ್ಸಿಡೆಂಟ್ ಮೆಥಡ್ ಅಲ್ಲಿ ಕೇಳಿಸ್ಕೊಳ್ಳಿ, there are certain acts or incident as a result of employees behavior of performance which make the difference between the success and the failure ಅಂತ ಹೇಳ್ತಾರೆ. ಅಂತಂದ್ರೆ ಈ ಎರಡೂನು ಗುಡ್ ಅಥವಾ ಬ್ಯಾಡ್ ನ ಎರಡೂನು ರೆಕಾರ್ಡ್ ಮಾಡ್ತಾರೆ. ಅದಾದ್ಮೇಲೆ ಯಾವ ಒಂದು ಬಿಹೇವಿಯರ್ ಇಂದ ಆ ಸಕ್ಸಸ್ ಮತ್ತೆ ಫೇಲ್ಯೂರ್ ಏನಿರುತ್ತೋ ಅದನ್ನ ರೀಚ್ ಆಗ್ತಿದ್ದಾರೆ ಅಂತ ಹೇಳುವಂಥದ್ದು. ಈಗ ನನ್ನ ಆರೋಗ್ಯನ್ಸಿಯಿಂದ ಐ ಹ್ಯಾವ್ ಫೇಲ್ಡ್ ಇನ್ ಬಿಕಮಿಂಗ್ ಎ ಗುಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಅಂತ ಹೇಳುವಂಥದ್ದು. ಅಥವಾ ಬಿಕಾಸ್ ಆಫ್ ದಿ ಗುಡ್ ಏನು ಲ್ಯಾಂಗ್ವೇಜ್ ದಟ್ ಐ ಪೊಸೆಸ್ ಐ ಹ್ಯಾವ್ ಬಿಕಮ್ ಎ ವೆರಿ ಗುಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಅಂತ ಹೇಳುವಂಥದ್ದು. ಆ ಥಿನ್ ಲೈನ್ ಆಫ್ ಡಿಫ್ರೆನ್ಸ್ ಅಥವಾ ಥಿನ್ ಲೈನ್ ಆಫ್ ಬಿಹೇವಿಯರ್ ವಿಚ್ ಇಸ್ ಮೇಕಿಂಗ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸ್ ಅಂಡ್ ಫೇಲ್ಯೂರ್, ಅದನ್ನ ಕಂಡುಹಿಡಿಯೋದನ್ನ ಏನಂತ ಕರೀತಾರೆ, ಕ್ರಿಟಿಕಲ್ ಇನ್ಸಿಡೆಂಟ್ ಮೆಥಡ್ ಅಂತ ಹೇಳುವಂಥದ್ದು. ನೋಡಿ ಇನ್ನೊಂದ್ಸತಿ ಹೇಳ್ತೀನಿ, ದೇರ್ ಆರ್ ಸರ್ಟನ್ ಆಕ್ಟ್ಸ್ ಆರ್ ಇನ್ಸಿಡೆಂಟ್ ಆಸ್ ಎ ರಿಸಲ್ಟ್ ಆಫ್ ಎಂಪ್ಲಾಯೀಸ್ ಬಿಹೇವಿಯರ್ ಆಫ್ ಪರ್ಫಾರ್ಮೆನ್ಸ್ which make the difference between the success and failure. This is called as critical incident method ಅಂತ ಹೇಳುವಂಥದ್ದು. ಇಲ್ಲಿ ಏನಾಗುತ್ತೆ, ಒಂದಷ್ಟು ಇನ್ಸಿಡೆಂಟ್ ನ ಕಲೆಕ್ಟ್ ಮಾಡಿರ್ತಾರೆ, ಅದಾದ ನಂತರ ಇನ್ ದಿ ಆರ್ಡರ್ ಆಫ್ ಇಂಪಾರ್ಟೆನ್ಸ್ ಅಥವಾ ಇನ್ ದಿ ಆರ್ಡರ್ ಆಫ್ ಪ್ರಿಫರೆನ್ಸ್ ಅವರು ರ್ಯಾಂಕಿಂಗ್ ನ ಕೊಡುವಂಥದ್ದು. ಸೊ ಈ ಎಲ್ಲಾ ಆಸ್ಪೆಕ್ಟ್ಸ್ ಎಲ್ಲಿಗೆ ಬರುತ್ತೆ, ದಟ್ ಕಮ್ಸ್ ಅಂಡರ್ ದಿ ಕ್ರಿಟಿಕಲ್ ಇನ್ಸಿಡೆಂಟ್ ಮೆಥಡ್ ಅಂತ ಹೇಳುವಂಥದ್ದು. ಇದಾದ ನಂತರ ಫೋರ್ಸ್ಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಇದೆ. ಈ ಫೋರ್ಸ್ಡ್ ಏನಂತಾರೆ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಲ್ಲಿ ಏನಾಗುತ್ತೆ, ಒಂದಷ್ಟು ಕ್ಯಾಟಗರೀಸ್ ಕೊಟ್ಟಿರ್ತಾರೆ. ಆ ಕ್ಯಾಟಗರೀಸ್ ಬೇಸಿಸ್ ಮೇಲೆ ರೇಟರ್ಸ್ ಅದನ್ನ ಏನಂತಾರೆ ರೇಟಿಂಗ್ ಕೊಡ್ತಾ ಹೋಗುವಂಥದ್ದು. ಏನೋ ಒಂದು ಫಿಕ್ಸೆಡ್ ಕ್ಯಾಟಗರಿ ಆಫ್ ರೇಟಿಂಗ್ಸ್ ಇರುತ್ತೆ, ಅದ್ರಲ್ಲಿ ಏನ್ ಮಾಡ್ತಾರೆ ಅಪ್ರೋಪ್ರಿಯೇಟ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಂಡು ರೇಟಿಂಗ್ ನ ಕೊಡುವಂಥದ್ದು. ದಟ್ ಕಮ್ಸ್ ಅಂಡರ್ ಫೋರ್ಸ್ಡ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳುವಂಥದ್ದು. ಅಂದ್ರೆ here the rater chooses the appropriate fit for the categories on his own discretion ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅಂತ ಹೇಳುವಂಥದ್ದು. ಸೊ these are all some of the types of performance appraisal that should be kept in mind. ಯಾಕಂದ್ರೆ ಇದು ಖಂಡಿತ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಬಂದೇ ಬರುವಂಥದ್ದು. and if they ask you to write some types of performance appraisal, so you have to keep in mind what are all the types that they ಅಥವಾ that we have to quote ಅನ್ನೋದು ನೆನ್ಪಿಡ್ಕೋಬೇಕಾದಂತ ವಿಷಯ. ಇದಾದ ನಂತರ ದಿ ವೆರಿ ಲಾಸ್ಟ್ ಕಾನ್ಸೆಪ್ಟ್ ಆಫ್ ರಿಟೇಲ್ ಮಾರ್ಕೆಟಿಂಗ್ ಮಿಕ್ಸ್ ಇಸ್ ಮಾಡರ್ನ್ ಮೆಥಡ್ಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಹೇಳ್ತಾರೆ.
ಅಂದ್ರೆ ಈಗ ಏನಾಯ್ತು, ಇದೇನು ಟ್ರೆಡಿಷನಲ್ ಅಂತ ಅಲ್ಲ, ಬಟ್ ಇದು ಬಿಟ್ ಟ್ರೆಡಿಷನಲ್ ಅಂತ ಹೇಳ್ಬೋದು. ಯಾಕಂದ್ರೆ ಈ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಇರ್ಬೋದು, ಹ್ಯೂಮನ್ ರಿಸೋರ್ಸ್ ಕಾನ್ಸೆಪ್ಟ್ಸ್ ಇರ್ಬೋದು, ಇದೆಲ್ಲ HRM ಅನ್ನೋದು ಹಳೆ ಕಾನ್ಸೆಪ್ಟ್ ಆದ್ರೂ ಅದ್ರ ಇಂಪ್ಲಿಕೇಶನ್ಸ್ ಅಥವಾ ಅದರ ಒಂದು ಏನಂತಾರೆ ಒಂದು ಎಂಫಸಿಸ್ ಇವಾಗ ಕ್ರಿಯೇಟ್ ಆಗ್ತಾ ಇರೋಂಥದ್ದು. ಸೊ ಹಾಗಾಗಿ ಈ ಟೈಪ್ಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ನಾವೇನ್ ಓದಿದ್ವೋ ಸ್ವಲ್ಪ ಟ್ರೆಡಿಷನಲ್ ಅಂಡ್ ಸೆಮಿ ಟ್ರೆಡಿಷನಲ್ಸ್ ಅಂತ ಹೇಳಬಹುದು. ಅದು ಬಿಟ್ಟು ಇತ್ತೀಚೆಗೆ ಹುಟ್ಟಾಕಿರೋಂತ ಕಾನ್ಸೆಪ್ಟ್ಸ್ ಅಥವಾ ಇತ್ತೀಚೆಗೆ ರೀಸೆಂಟ್ ಟ್ರೆಂಡ್ ಬಂದಿರೋಂತ ಒಂದು ಅಪ್ರೈಸಲ್ಸ್ ಯಾವ್ಯಾವ್ದು ಅನ್ನೋದಾದ್ರೆ ಅದರಲ್ಲಿ ಇಷ್ಟು ಪಾಯಿಂಟ್ಸ್ ನ ನೋಡುವಂತದ್ದು. ಸೊ ಇಲ್ಲಿ ಏನಾಗುತ್ತೆ, ವೆನ್ ಎವರ್ ವಿ ಆರ್ ಟಾಕಿಂಗ್ ಅಬೌಟ್ ಟ್ರೆಡಿಷನಲ್ ಅಂಡ್ ಸೆಮಿ ಟ್ರೆಡಿಷನಲ್ ಕಾನ್ಸೆಪ್ಟ್, ಅದು ಇಟ್ ಮೋರ್ ಆರ್ ಲೆಸ್ ರಿಮೇನ್ಸ್ ದಿ ಸೇಮ್. ಈ ಮಾಡರ್ನ್ ಮೆಥಡ್ಸ್ ಬಂದಾಗ ಏನಾಗುತ್ತೆ, ಬಿಟ್ ಆಫ್ ಕಾಂಪ್ಲಿಕೇಶನ್ಸ್ ಇರುತ್ತೆ. ಈ 10 ಮೆಥಡ್ ನಾವೇನಿಲ್ಲಿ ಓದ್ತಿವೋ ಈಗ ಮಾಡರ್ನ್ ಮೆಥಡ್ಸ್ ಅಲ್ಲಿ, ಇವು ಒಂಚೂರು ಪ್ರಾಕ್ಟಿಕಲ್ ಆಗು ತಗೋಬಹುದು ಅಂಡ್ ಇಟ್ ಈಸ್ ವೆರಿ ಒಂಥರ ಇನೋವೇಟಿವ್ ಐಡಿಯಾಸ್ ಅಂತಾನು ಹೇಳ್ಬೋದು. ಆ ಬೇಸಿಸ್ ಮೇಲೂ ಅನಾಲಿಸಿಸ್ ಮಾಡ್ತಾರಾ ಅಂತ ಒಂದು ಕ್ವಶನ್ ಕೂಡ ಅರೈಸ್ ಆಗುವಂತದ್ದು. ಸೊ ಇದಕ್ ನೋಡಿ, ಫಸ್ಟ್ ಅಸೆಸ್ಮೆಂಟ್ ಸೆಂಟರ್ ಮೆಥಡ್ಸ್ ಅಂತ ಇದೆ ಇಲ್ಲಿ. ಈ ಮಾಡರ್ನ್ ಮೆಥಡ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಲ್ಲಿ ಏನು ವೆರಿ ಫಸ್ಟ್ ಪಾಯಿಂಟ್ ಏನು, ಅಸೆಸ್ಮೆಂಟ್ ಸೆಂಟರ್ ಮೆಥಡ್ ಅಂತ ಹೇಳ್ತಾರೆ. ಸಿ ಈ ಅಸೆಸ್ಮೆಂಟ್ ಸೆಂಟರ್ ಮೆಥಡ್ ತುಂಬಾ ಹಳೆ ಕಾಲದ್ದು. ಅಂದ್ರೆ ಇದು ಫಸ್ಟ್ ಯೂಸ್ ಮಾಡಿದ್ದು 1930 ಅಂತ ಒಂದು ಇದಿದೆ ಏನಂತಾರೆ ಅದಕ್ಕೊಂದು ಎವಿಡೆನ್ಸ್ ಇದೆ ಅಂತ ಹೇಳುವಂತದ್ದು. ಈ ಬ್ರಿಟಿಷ್ ಆರ್ಮಿ ಅವ್ರು ಏನಿದ್ರು ಅವರು ಇದನ್ನ ಫಸ್ಟ್ ಯೂಸ್ ಮಾಡಿದ್ದು ಅಂತ ಹೇಳುವಂತದ್ದಿದೆ. ಏನು ಇದು ಒಂಥರ ವಾಟ್ ವಿ ಮೀನ್ ಬೈ ಅಸೆಸ್ಮೆಂಟ್ ಸೆಂಟರ್ ಮೆಥಡ್ ಅಂತಂದ್ರೆ, ಇಲ್ಲಿ ನೋಡಿ, ದಿಸ್ ಮೆಥಡ್ ಟೆಸ್ಟ್ ಎ ಕ್ಯಾಂಡಿಡೇಟ್ ಇನ್ ಡಿಫ್ರೆಂಟ್ ಸೋಷಿಯಲ್ ಸಿಚುಯೇಷನ್ಸ್ ಯೂಸಿಂಗ್ ಎ ನಂಬರ್ ಆಫ್ ಅಸೆಸರ್ ಅಂಡ್ ಪ್ರೊಸೀಜರ್ಸ್ ಅಂತ ಹೇಳ್ತಾರೆ. ಅದಾದ ನಂತರ the performance of an employee and also his potential for new job is evaluated in this method by assessing his performance on job related simulations ಅಂತ ಕರೀತಾರೆ. This is called as assessment center method ಅಂತ. ಅಂದ್ರೆ ಇಲ್ಲಿ ಏನಾಗುತ್ತೆ, ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಅದನ್ನ ಮ್ಯಾನೇಜರ್ ಈ ಫೀಲ್ಸ್ ದಟ್ ಈಸ್ ಇಂಪಾರ್ಟೆಂಟ್ ಅಥವಾ ಈ ಫೀಲ್ಸ್ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ದಿ ಸಕ್ಸಸ್ ಆಫ್ ಎ ಪರ್ಟಿಕ್ಯುಲರ್ ಜಾಬ್ ಅಂತ ನೋಡುವಂಥದ್ದು. ಆ ಕಾನ್ಸೆಪ್ಟ್ಸ್ ಏನಿರುತ್ತೋ ಅದ್ರ ಮೇಲೆ ಇವ್ನ ಏನ್ ಮಾಡ್ತಾನೆ, ಅನಾಲಿಸಿಸ್ ಮಾಡ್ತಾನೆ. ಯಾರು ಈ ಮ್ಯಾನೇಜರ್ಸ್ ಇರ್ಬೋದು ಅಥವಾ ಯಾರಿಗೆ ಅದೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಾರೋ ಅಂತವ್ರು. ಸೊ ಅಂತ ಒಂದು ಅಸೆಸ್ಮೆಂಟ್ ಅಥವಾ ಅದು ಅಂತ ಅನಾಲಿಸಿಸ್ ನ ನಾವೇನಂತ ಕರಿತೀವಿ, ಅಸೆಸ್ಮೆಂಟ್ ಸೆಂಟರ್ ಮೆಥಡ್ಸ್ ಅಂತ ಕರಿತೀವಿ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ವಿಚ್ ಇಸ್ ಎಸೆನ್ಷಿಯಲ್ ಫಾರ್ ದಿ ಸಕ್ಸಸ್ ಆಫ್ ದಿ ಜಾಬ್ ಅಂತ ಒಂದು ತೋರಿಸ್ಬೇಕು. ಅಂತ ಒಂದು ಕ್ಯಾರೆಕ್ಟರಿಸ್ಟಿಕ್ ನ ಇವನ್ ಏನ್ ಮಾಡ್ತಾನೆ, ಅನಾಲಿಸಿಸ್ ಮಾಡ್ತಾನೆ. ಈ ಎಂಪ್ಲಾಯಿಲಿ ನನಗ್ ಬೇಕಾಗಿರೋ ಫ್ಯಾಕ್ಟರ್ಸ್, ನನಗ್ ಬೇಕಾಗಿರೋ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋ ಮೆಥಡ್ಗೆ ಏನಂತ ಕರೀತಾರೆ, ಅಸೆಸ್ಮೆಂಟ್ ಸೆಂಟರ್ ಮೆಥಡ್ ಅಂತ ಕರೆಯುವಂಥದ್ದು. ಇದಾದ ನಂತರ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಮೆಥಡ್ ಅಂತ ಇನ್ನೊಂದಿದೆ. ಏನಿದು ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಮೆಥಡ್ ಅಂದ್ರೆ, ಸಿ ಆಸ್ ವಿ ಆಲ್ ನೋ ಎಂಪ್ಲಾಯೀಸ್ ಆರ್ ದಿ ಅಸೆಟ್ಸ್ ಆಫ್ ದಿ ಆರ್ಗನೈಸೇಷನ್ ಅಂತ ನಾನು ಟೈಮ್ ಅಂಡ್ ಅಗೇನ್ ಹೇಳ್ತಿರ್ತೀನಿ. ಅದನ್ನ ಈಗ ಏನ್ ಮಾಡ್ಬಿಟ್ರು, ಹೊಸ ಕಾನ್ಸೆಪ್ಟ್ಸ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಮೆಥಡ್ ಅಂದ್ರೆ, ಒಬ್ಬ ಎಂಪ್ಲಾಯಿನ ತಗೊಂಡ್ರೆ ಅವನು ಏನ್ ಕಾಂಟ್ರಿಬ್ಯೂಷನ್ ಕೊಡ್ತಿದ್ದಾನೆ ಒಂದು ಆರ್ಗನೈಸೇಷನ್ಗೆ, ಎಷ್ಟು ಕೆಲಸ ಮಾಡ್ತಿದ್ದಾನೆ ಅದನ್ನ ಅವರು ಕ್ವಾಂಟಿಫೈ ಮಾಡ್ಬಿಡ್ತಾರೆ. ಸಿ ಯಾವಾಗ್ಲೂ ನೋಡಿ, ನಾವೇನೋ ಒಂದು ಕೆಲಸ ಮಾಡ್ಬೇಕಾರೆ ಪಾತ್ರೆ ತೊಳ್ದೆ, ಕಸ ಗುಡಿಸ್ದೆ ಅಂತ ಹೇಳ್ಬೋದು. ಅದನ್ನ ನಾವು ನೋಡಿ ಕೆಲ್ಸದವ್ರು ಅಂತ ತಗೊಂಡಾಗ ಅಥವಾ ಮೇಡ್ ಸರ್ವೆಂಟ್ಸ್ ಅನ್ನ ನಾವೇನ್ ಹೈರ್ ಮಾಡ್ಕೋತೀವೋ, ಇಲ್ಲಿ ಏನಾಗುತ್ತೋ ವಿ ಆರ್ ಕ್ವಾಂಟಿಫೈಯಿಂಗ್ ದಿ ವರ್ಕ್ ಅಂತ ಹೇಳೋವಂಥದ್ದು. ಅಂದ್ರೆ ಇಲ್ಲಿ ಮನಿ ಕನ್ವರ್ಟ್ ಆಗೋಯ್ತು. ನಾವು ಮಾಡೋ ಕೆಲ್ಸಗಳು ಏನ್ ಮಾಡ್ತಿದ್ವಿ, ಈಗ ನಾವೇ ಮಾಡ್ಕೊಂಡ್ರೆ ಗೊತ್ತಾಗಲ್ಲ, ಆದ್ರೆ ನಾವ್ ಅದ್ ಇನ್ನೊಬ್ರಿಗೆ ಅದನ್ನ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಕಾಂಪನ್ಸೇಟ್ ದೆಮ್. ದಟ್ ಈಸ್ ವೈ ವಿ ಆರ್ ಕನ್ವರ್ಟಿಂಗ್ ದಿ ವ್ಯಾಲ್ಯೂ ಆಫ್ ದಿ ವರ್ಕ್ ಇನ್ ಟರ್ಮ್ಸ್ ಆಫ್ ಮಾನಿಟರಿ ಟರ್ಮ್ಸ್ ಅಂತ ಹೇಳುವಂಥದ್ದು. ಸೊ ಹಾಗಾಗಿ ಈ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಮೆಥಡ್ ಅಂತ ಕಾನ್ಸೆಪ್ಟ್ ಏನ್ ಬಂತು, ಈ ಕಾನ್ಸೆಪ್ಟ್ ಅಲ್ಲಿ ಏನ್ ಹೇಳ್ತಾನೆ, ಅವ್ರು ಏನು ಒಂದು ಎಂಪ್ಲಾಯಿ ಅಂತ ತಗೊಂಡಾಗ ಅವ್ರ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಿದೀವಿ, ಅವರಿಂದ ನಮ್ಗೆ ಏನ್ ಕಾಂಟ್ರಿಬ್ಯೂಷನ್ ಸಿಕ್ಕಿದೆ, ಅದನ್ನ ಮಾನಿಟರಿ ಟರ್ಮ್ಸ್ ಅಲ್ಲಿ ಕ್ವಾಂಟಿಫೈ ಮಾಡಿ ಆ ಬೇಸಿಸ್ ಮೇಲೆ ಪರ್ಫಾರ್ಮೆನ್ಸ್ ನ ಅನಾಲಿಸಿಸ್ ಮಾಡ್ತಾರೆ. ದಿಸ್ ಇಸ್ ಕಾಲ್ಡ್ ಆಸ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಮೆಥಡ್ ಅಂತ ಹೇಳುವಂಥದ್ದು. ದಿಸ್ ಇಸ್ ಬೀನ್ ವೆರಿ ಒಂಥರ ಏನಂತಾರೆ, ದಿಸ್ ಇಸ್ ವೆರಿ ಮಾಡರ್ನ್ ಕಾನ್ಸೆಪ್ಟ್ ಅಂತ ಹೇಳುವಂಥದ್ದು. ಈ ಮಾಡರ್ನ್ ಡೇ ಕಾನ್ಸೆಪ್ಟ್ ಅಂತ ಬಂದಾಗ ನೋಡಿ, ಇದು ಎಷ್ಟು ಇನೋವೇಟಿವ್ ಆಗಿದೆ, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾನು ಎಷ್ಟೋ ಅವನ ಮೇಲೆ ಇನ್ವೆಸ್ಟ್ ಮಾಡಿದೀನಿ. ಅಂದ್ರೆ ಇನ್ವೆಸ್ಟ್ ಅಂದ್ರೆ ನನ್ನ ಇದು ಹೇಳೋ ಅರ್ಥ ಯಾವ್ದು, ಅವನ್ನ ರೆಕ್ರೂಟ್ ಮಾಡ್ಕೋಬೇಕಾದ್ರೆ ಎಷ್ಟು ಕಾಸ್ಟ್ ಆಯ್ತು, ಅವನಿಗೆ ಟ್ರೈನಿಂಗ್ ಕೊಟ್ಟಿದ್ ಕಾಸ್ಟ್ ಇರ್ಬೋದು, ಅಥವಾ ಸೆಲೆಕ್ಷನ್ ಪ್ರೋಸೆಸ್ಗೆ ಆದಂತ ಕಾಸ್ಟ್ ಇರ್ಬೋದು, ಅದಷ್ಟನ್ನು ಸೇರಿಸಿ ಮೈನಸ್ ಅವನು ಎಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾನೆ, ಅವನೆಷ್ಟು ಕೆಲ್ಸ ಆರ್ಗನೈಸೇಷನ್ಗೆ ದುಡ್ದಿದ್ದಾನೆ ಅನ್ನೋದನ್ನ ನಾವು ಲೆಸ್ ಮಾಡಿದಾಗ ಸಿಗೋ ಅಂತ ಒಂದು ಡಿಫ್ರೆನ್ಸ್ ಅಮೌಂಟ್ ಏನಿದೆಯೋ ದಟ್ ವಿಲ್ ಬಿ ಹಿಸ್ ಪರ್ಫಾರ್ಮೆನ್ಸ್ ಅಮೌಂಟ್ ಅಂತ ಹೇಳೋವಂಥದ್ದು.
ಸೊ ಸಚ್ ಏನು an innovative method of analyzing the performance of an employee is called as human resource accounting method ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇದಾದ ನಂತರ ಇನ್ನೂ ಒಂದು ಇನೋವೇಟಿವ್ ಕಾನ್ಸೆಪ್ಟ್ ಇದೆ ವಿಚ್ ಇಸ್ ಕಾಲ್ಡ್ ಆಸ್ ಬಾರ್ಸ್ ಅಂತ ಕರೀತಾರೆ. ಏನದು ಬಾರ್ಸ್ ಅಂದ್ರೆ ಬಿಹೇವಿಯರಲಿ ಆಂಕರ್ಡ್ ರೇಟಿಂಗ್ ಸ್ಕೇಲ್ ಅಂತ ಕರೆಯುವಂತದ್ದು. ಅಂದ್ರೆ ಈ ಬಿಹೇವಿಯರಲಿ ಆಂಕರ್ಡ್ ರೇಟಿಂಗ್ ಸ್ಕೇಲ್ ಅಲ್ಲಿ ಏನಾಯ್ತು, ಒಂದು ಇದು ಅಷ್ಟೇ ಕ್ರಿಟಿಕಲ್ ಇನ್ಸಿಡೆಂಟ್ ಮೆಥಡ್ ಯೂಸ್ ಮಾಡ್ಕೊಂಡು, ಇಲ್ಲ ಗ್ರಾಫಿಕ್ ರೇಟಿಂಗ್ ಸ್ಕೇಲ್ ಅಂತ ಹೇಳಿದ್ನಲ್ಲ ಲಾಸ್ಟ್ ಸ್ಲೈಡ್ ಅಲ್ಲಿ, ಎರಡು ಕಾನ್ಸೆಪ್ಟ್ ಕನ್ವರ್ಟ್ ಮಾಡಿರೋ ಅಂತ ಒಂದು ಕಾನ್ಸೆಪ್ಟ್ ಇದು. ಇದ್ರಲ್ಲಿ ಹೆಂಗಪ್ಪ ಅಂದ್ರೆ ಇದ್ರಲ್ಲೂ ಕೂಡ ರೇಟರ್ಸ್ ರೇಟಿಂಗ್ ಕೊಡ್ತಾ ಹೋಗ್ತಾರೆ. ಯಾವ ಬೇಸಿಸ್ ಮೇಲೆ? ಆನ್ ದಿ ಬೇಸಿಸ್ ಆಫ್ ಸರ್ಟನ್ ಕ್ವಾಲಿಟೀಸ್. ಏನೇನ್ ಕ್ವಾಲಿಟೀಸ್? ಇಂಟರ್ ಪರ್ಸನಲ್ ಸ್ಕಿಲ್ಸ್ ಹೆಂಗಿದೆ, ಅಡಾಪ್ಟಬಿಲಿಟಿ ಎಷ್ಟು ಚೆನ್ನಾಗಿದೆ, ಇವನ್ನ ನಂಬಹುದೋ ಇಲ್ವೋ, ಅದಕ್ಕೆ ಏನೋ ರಿಲಯಬಿಲಿಟಿ ಅಂತ ಹೇಳೋವಂಥದ್ದು ಅದ್ ಹೆಂಗಿದೆ, ಇವನ್ ಜಾಬ್ ನಾಲೆಡ್ಜ್ ಯಾವ ತರ ಇದೆ, ಈ ಬೇಸಿಸ್ ಮೇಲೆ ಇವ್ರು ಏನ್ ಮಾಡ್ತಾರೆ ಇವ್ಯಾಲ್ಯೂಯೇಟ್ ಮಾಡುವಂಥದ್ದು. ಅಂದ್ರೆ ಇಲ್ಲಿ ಏನ್ ಹೇಳ್ತಾನೆ, ಆಕ್ಚುಯಲ್ ಜಾಬ್ ಬಿಹೇವಿಯರ್ ಏನಿದೆಯೋ ಅದನ್ನ ಪ್ರೀ ಡಿಟರ್ಮೈನ್ಡ್ ಬಿಹೇವಿಯರ್ ಏನ್ ಇರ್ಬೇಕಿತ್ತು ಆ ಕಂಪ್ಯಾರಿಸನ್ ಮಾಡೋ ಮೆಥಡ್ ನಾವೇನಂತ ಕರಿತೀವಿ, ಬಿಹೇವಿಯರ್ಲಿ ಆಂಕರ್ಡ್ ರೇಟಿಂಗ್ ಸ್ಕೇಲ್ ಅಂತ ಕರೆಯುವಂಥದ್ದು. ಅಂದ್ರೆ ಪ್ರೀ ಎಸ್ಟಿಮೇಟೆಡ್ ಬಿಹೇವಿಯರ್ಸ್ ಇರ್ತವೆ. ಫಸ್ಟ್ ಈ ಜಾಬ್ಗೆ ಇದಿಷ್ಟು ಇರ್ಲೇಬೇಕು, ಕ್ಯಾರೆಕ್ಟರಿಸ್ಟಿಕ್ಸ್ ಫ್ಯಾಕ್ಟರ್ಸ್ ಇರ್ಲೇಬೇಕು ಅಂತ ಪ್ರೀ ಡಿಟರ್ಮೈನ್ಡ್ ಮಾಡಿರ್ತಾರೆ. ಅದಕ್ಕೆ ಕಂಪೇರ್ ಮಾಡಿದಾಗ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿದೆ, ಅಥವಾ ನೀವು ನಾವೇನು ಪ್ರೀ ಡಿಟರ್ಮೈನ್ ಮಾಡಿದೀವೋ ಆ ಹಂತಕ್ಕೆ ತಲುಪ್ತಿದ್ದೀರಾ ಅಥವಾ ಅದಕ್ಕಿಂತ ಎಷ್ಟು ಕೆಳಗಡೆ ಇದ್ದೀರಾ ಅಂತ ಅನಾಲಿಸಿಸ್ ಮಾಡುವಂತ ಕಾನ್ಸೆಪ್ಟ್ ಏನಂತ ಕರಿತೀವಿ, ಬಾರ್ಸ್ ಅಂತ ಕರಿತೀವಿ, ಇಲ್ಲ ಬಿಹೇವಿಯರ್ಲಿ ಆಂಕರ್ಡ್ ರೇಟಿಂಗ್ ಸ್ಕೇಲ್ ಅಂತ ಕರೆಯುವಂಥದ್ದು. ಇದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ MBO ಅಂತ ಕರೀತಾರೆ. ಸಾಮಾನ್ಯವಾಗಿ ನಿಮ್ಗೆ ಇಂಟರ್ವ್ಯೂಗೆಲ್ಲ ಹೋದ್ರೆ ಆಯ್ತಾ, ಈ ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ಸ್ ಅಂದ್ರೆ ಏನು, ಅಥವಾ ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ವಾಟ್ ಡು ವಿ ಮೀನ್ ಬೈ MBO ಅಂತ ಕೇಳೋವಂಥದ್ದು. ಸೊ ಇದನ್ನ ಕಂಡಿಡಿದವ್ರು ಯಾರು, ಪೀಟರ್ ಎಫ್ ಡ್ರಕ್ಕರ್ ಅಂತ ಒಬ್ರು ಇದ್ದಾರೆ. ಸೊ ಹಿ ವಾಸ್ ದಿ ಇನ್ 1954 he was the one who found out this concept ಅಂತ ಹೇಳೋವಂಥದ್ದು. ಇಲ್ಲಿ ಏನು, ಇನ್ ದಿಸ್ ಪ್ರೋಸೆಸ್ ಕೇಳಿಸ್ಕೊಳ್ಳಿ, ದಿ ಸೂಪರ್ವೈಸರ್ ಅಂಡ್ ಸಬಾರ್ಡಿನೇಟ್ ಮೆಂಬರ್ಸ್ ಜಾಯಿಂಟ್ಲಿ ಐಡೆಂಟಿಫೈ ದಿ ಕಾಮನ್ ಗೋಲ್ಸ್ ಆಫ್ ದಿ ಆರ್ಗನೈಸೇಷನ್ and set the areas of the responsibility of each individual in terms of results expected from that person ಅಂತ ಹೇಳ್ತಾರೆ. ಅದನ್ನ ದಟ್ ಈಸ್ ಕಾಲ್ಡ್ ಆಸ್ ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ಸ್ ಅಂತ. ಅಂದ್ರೆ ತುಂಬಾ ಈಸಿಯಾಗಿ ಹೇಳ್ಬೇಕು ಅಂದ್ರೆ, ಇಲ್ಲೊಬ್ಬ ಸಬಾರ್ಡಿನೇಟ್ ಮೆಂಬರ್ ಇರ್ತಾನೆ, ಅವನ ಜೊತೆಗೆ ಒಬ್ಬ ಸೂಪರ್ವೈಸರ್ ಇರ್ತಾನೆ. ಇವ್ರಿಬ್ರು ಸೇರಿ ಏನ್ ಮಾಡ್ತಾರೆ, ಆರ್ಗನೈಸೇಷನ್ಗೆ ಬೇಕಾಗಿರೋಂತ ಕಾಮನ್ ಗೋಲ್ ಏನು, ಆಬ್ಜೆಕ್ಟಿವ್ ನಾವೇನ್ ಅಚೀವ್ ಮಾಡ್ಬೇಕು, ಅಥವಾ ವಾಟ್ ಆರ್ ಅವರ್ ಏಮ್ಸ್, ವಿಷನ್ ಅಂಡ್ ಮಿಷನ್ ಅಂತ ಕಂಡಿಡ್ದಿರ್ತಾರೆ. ಆ ಬೇಸಿಸ್ ಮೇಲೆ ಏನೇನ್ ರೆಸ್ಪಾನ್ಸಿಬಿಲಿಟಿ ಇರುತ್ತೋ ಆ ಏರಿಯಾಸ್ ನ ಇವರು ಯಾವ್ಯಾವ ಇಂಡಿವಿಜುವಲ್ಸ್ ಗೆ ಏನೇನ್ ಕೆಲಸ ಕೊಟ್ರೆ ನಾನು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ನ ತಗೋಬಹುದು ಅಂತ ಅನಾಲಿಸಿಸ್ ಮಾಡ್ತಾರೋ, ದಟ್ ಅನಾಲಿಸಿಸ್ ಇಸ್ ಕಾಲ್ಡ್ ಆಸ್ ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ಸ್ ಅಂತ ಕರೆಯುವಂಥದ್ದು. ಇದಾದ ನಂತರ 360 ಡಿಗ್ರಿ ಅಪ್ರೈಸಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಈಗ ಇದಿಷ್ಟು ಏನಾಯ್ತು, ಅಲ್ಲೊಬ್ಬ ಸೂಪರ್ವೈಸರ್ ಇದ್ದ, ರೇಟರ್ ಇದ್ದ, ರಿವ್ಯೂಯರ್ ಇದ್ದ, ಅಥವಾ ನಿಮ್ಮ ಇಮಿಡಿಯೇಟ್ ಮ್ಯಾನೇಜರ್ಸ್ ಇದ್ರು, ಇವ್ರುಗಳೆಲ್ಲ ರೇಟಿಂಗ್ ಕೊಡ್ತಾ ಹೋಗ್ತಿದ್ರು. ಆದ್ರೆ ನಾವ್ ಇಲ್ಲಿ ಏನ್ ಮಾಡ್ಬಿಟ್ವಿ, ಬರೀ ಹೈಯರ್ ಅಥಾರಿಟಿ ಬಗ್ಗೆನೆ ಮಾತಾಡ್ತಾ ಬಂದ್ವಿ. ಇಲ್ಲೊಂದು ಹೊಸ ಕಾನ್ಸೆಪ್ಟ್ ನ ಹುಟ್ಟಾಕ್ತಾರೆ, ದಟ್ ಇಸ್ ಕಾಲ್ಡ್ ಆಸ್ 360 ಡಿಗ್ರಿ ಅಪ್ರೈಸಲ್ ಕಾನ್ಸೆಪ್ಟ್. ಇಲ್ಲಿ ಬರೀ ಹೈಯರ್ ಅಥಾರಿಟಿ ಅವರಿಂದನೇ ನಾವು ಒಂದು ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಮಾಡೋದಲ್ಲ, ಇವ್ರ ಜೊತೆ ಕೆಲಸ ಮಾಡ್ತಾರಲ್ಲ ಲೀನಿಯರ್ ಅಥವಾ ಪ್ಯಾರಲಲ್ ಕಲೀಗ್ಸ್, ಅವರಿಂದನೂ ಏನು ಪರ್ಫಾರ್ಮೆನ್ಸ್ ಬಿಹೇವಿಯರ್ ಬಗ್ಗೆ ಅನಾಲಿಸಿಸ್ ತಗೊಳ್ಳೋವಂಥದ್ದು, ಅಥವಾ ಆ ಎಂಪ್ಲಾಯಿ ಕೆಳಗ ವರ್ಗದಲ್ಲಿ ಇರ್ತಾರಲ್ಲ ಕೆಲಸ ಮಾಡೋಂಥವ್ರು, ಆ ವರ್ಕರ್ ಗಳಿಂದನೂ ಒಂದು ಪರ್ಫಾರ್ಮೆನ್ಸ್ ಅನಾಲಿಸಿಸ್ ನ ತಗೊಳ್ಳುವಂಥದ್ದು. ಈ ಒಂದು ಕಾನ್ಸೆಪ್ಟ್ ನ ಏನಂತ ಕರೀತಾರೆ, 360 ಡಿಗ್ರಿ ಅಪ್ರೈಸಲ್ ಅಂತ ಅಂತಾರೆ. ಅಂದ್ರೆ ಏನು, ತುಂಬಾ ಈಸಿಯಾಗಿ ಹೇಳ್ಬೇಕು ಅಂದ್ರೆ, ಇಟ್ ಇನ್ವಾಲ್ವ್ಸ್ ದಿ ಇವ್ಯಾಲ್ಯೂಯೇಷನ್ ಆಫ್ ಎನ್ ಎಂಪ್ಲಾಯಿ ಬೈ ಪರ್ಸನ್ಸ್ ಅಬೋವ್ ಹಿಮ್, ಬಿಲೋ ಹಿಮ್ ಅಂಡ್ ಅಲಾಂಗ್ ಸೈಡ್ ಆಫ್ ಹಿಮ್ ಅಂತ ಅನ್ನೋದು. ದಿಸ್ ಇಸ್ ಕಾಲ್ಡ್ ಆಸ್ 360 ಡಿಗ್ರಿ ಅಪ್ರೈಸಲ್. ಯಾಕಂದ್ರೆ ಇಲ್ಲಿ ನೋಡಿ, ಮಾಡ್ರನ್ ಡೇಸ್ ಅಲ್ಲಿ ಏನಾಗುತ್ತೆ, ತುಂಬಾ ಏನು ಬುದ್ಧಿವಂತರು ಅಂತ ಹೇಳೋ ಅಂತ ಒಂದು ವಿಚಾರ. ಇಲ್ಲಿ ಏನ್ ಮಾಡ್ತೀವಿ, ಇನ್ ಆರ್ಡರ್ ಟು ಬಿಕಮ್ ವೆರಿ ಸಕ್ಸಸ್ಫುಲ್, ನ್ಯಾಚುರಲಿ ನಾವ್ ಏನ್ ಮಾಡ್ತೀವಿ, ಹೈಯರ್ ಅಥಾರಿಟಿ ಅಥವಾ ಹೈಯರ್ ಸುಪೀರಿಯರ್ಸ್ ಜೊತೆಗೆ ತುಂಬಾ ಚೆನ್ನಾಗಿ ನಡ್ಕೊಳ್ಳೋದು, ಅವ್ರು ಹೇಳಿದ್ದೆಲ್ಲ ಒಬಿಡಿಯಂಟ್ ಆಗಿ ಮಾಡೋದು ಮಾಡ್ತಿರ್ತಾರೆ. ಆದ್ರೆ ಯು ನೆವರ್ ನೋ ವಾಟ್ ಈಸ್ ದಿ ಹಿಡನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಪರ್ಸನ್ ಅಂತ. ಆ ಹಿಡನ್ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ, ಅಥವಾ ವಾಟ್ ಈಸ್ ಏನು ಇನ್ ಡೀಪ್ ವಿತ್ ಇನ್ ಹಿಮ್, ಹೂ ಈಸ್ ಹಿ ಆಕ್ಚುಲಿ ಅಂತ ಒಂದು ಕ್ವಶನ್ ಬಂದಾಗ ಹೆಂಗ್ ತಿಳ್ಕೊಬಹುದು, ಬೈ ಹಿಸ್ ಬಿಹೇವಿಯರ್ ವಿತ್ ದಿ ಲೀನಿಯರ್ ಕೊಲೀಗ್ಸ್ ಇರ್ಬೋದು, ಅವನ ಜೊತೆ ಕೆಲಸ ಮಾಡೋರಿಂದನೂ ತಿಳ್ಕೊಬಹುದು, ಅಥವಾ ಕೆಳವರ್ಗದ ಎಂಪ್ಲಾಯೀಸ್ ಜೊತೆಗೆ ಅವ್ನ್ ಹೇಗ್ ನಡ್ಕೋತಾನೆ, ಆ ಬೇಸಿಸ್ ಮೇಲೂ ಅವ್ನು ಏನು ಅನ್ನೋದನ್ನ ತಿಳ್ಕೊಳ್ಳೋ ಒಂದು ಏನಂತಾರೆ, ಒಂದು
ಇದು ಅಂತ ಹೇಳ್ಬೋದು, ತಿಳ್ಕೊಳ್ಳೋ ಒಂದು ಕಾನ್ಸೆಪ್ಟ್ ಅಂತ ಹೇಳುವಂಥದ್ದು. ದಟ್ ಈಸ್ ಕಾಲ್ಡ್ ಆಸ್ 360 ಅಪ್ರೈಸಲ್. ಈ ಪ್ರಯತ್ನಗಳೇನಿದಾವೋ ಓವರ್ ಆಲ್ ಡೆವಲಪ್ಮೆಂಟ್ ಗೆ ಯೂಸ್ಫುಲ್ ಆಗೋ ಅಂತ ಒಂದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ 360 ಅಪ್ರೈಸಲ್ ಅಂತ ಹೇಳುವಂಥದ್ದು. ಇದಾದ ನಂತರ ಸೆಲ್ಫ್ ಅಪ್ರೈಸಲ್ ಕಾನ್ಸೆಪ್ಟ್ ಒಂದಿದೆ. ಇದು ತುಂಬಾ ಒಂಥರ ಏನು ಪ್ರಾಕ್ಟಿಕಲ್ ಅಂತ ಹೇಳಬಹುದು. ಇಲ್ಲಿ ಏನಾಗುತ್ತೆ, ಆ ಎಂಪ್ಲಾಯಿಗೆ ಕಂಪ್ಲೀಟ್ ಫ್ರೀಡಮ್ ಕೊಟ್ಬಿಡ್ತಾರೆ. ಏನಾಗುತ್ತೆ, ಆ ಎಂಪ್ಲಾಯಿ ನನಗೇನು ಸ್ಟ್ರೆಂತ್ ವೀಕ್ನೆಸ್ ಅನ್ನೋದನ್ನ ಅವನೇ ಐಡೆಂಟಿಫೈ ಮಾಡ್ತಾನೆ. ಅದಾದ ನಂತರ ಅವನ ಏರಿಯಾಸ್ ಆಫ್ ಡೆವಲಪ್ಮೆಂಟ್ ಯಾವ್ದು ಅಂತ ಅವನೇ ಕಂಡಿಡ್ಕೊಳ್ಳೋ ಅಂತ ಒಂದು ಕಾನ್ಸೆಪ್ಟ್ ಸೆಲ್ಫ್ ಅಪ್ರೈಸಲ್ ಕಾನ್ಸೆಪ್ಟ್ ಅಂತ. ಇಲ್ಲಿ ಎಲ್ಲಾ ಎಂಪ್ಲಾಯೀಸ್ಗೂ ಚಾನ್ಸ್ ಕೊಡ್ತಾರೆ. ಅಂದ್ರೆ ಕೇಳ್ತಾರೆ, ನಿಮ್ಗೆ ಯಾವ್ದು ವೀಕ್ ಪಾಯಿಂಟ್ಸ್ ಏನೋ ನಿಮ್ ಬಗ್ಗೆ ಹೇಳಿ ಅಂದಾಗ ಅವ್ರ ಏನ್ ಮಾಡ್ತಾರೆ, ದೇ ಟೆನ್ ಟು ಐಡೆಂಟಿಫೈ ದೆಮ್ಸೆಲ್ಸ್ ಬೈ ಐಡೆಂಟಿಫೈಯಿಂಗ್ ದೇರ್ ವೀಕ್ನೆಸ್ ಇರ್ಬೋದು, ಸ್ಟ್ರೆಂತ್ ಇರ್ಬೋದು, ಇಲ್ಲ ಅಂತಂದ್ರೆ ನಾನು ಯಾವ ತರ ಡೆವಲಪ್ ಆಗಬಹುದು ಅಂತ ಅವರೇ ಸಜೆಷನ್ ಕೊಡುವಂತ ಒಂದು ಏರಿಯಾನ ನಾವ್ ಏನಂತ ಕರಿತೀವಿ, ಸೆಲ್ಫ್ ಅಪ್ರೈಸಲ್ ಮೆಥಡ್ ಅಂತ ಕರೆಯುವಂತದ್ದು. ಇದಾದ ನಂತರ ಅಪ್ರೈಸಲ್ ಬೈ ಸುಪೀರಿಯರ್ಸ್ ಅಂತ ಇದೆ. ನಾ ಹೇಳಿದ್ನಲ್ಲ, ಸುಪೀರಿಯರ್ ಅಂತಂದ್ರೇನು, ಆಬ್ವಿಯಸ್ಲಿ ದಿ ಹೈಯರ್ ಮ್ಯಾನೇಜ್ಮೆಂಟ್ ಆರ್ ಹೈಯರ್ ಅಥಾರಿಟಿ ಪೀಪಲ್ ಅಂತ ಹೇಳುವಂತದ್ದು. ಇಲ್ಲೇನಾಗುತ್ತೆ, ಒಂದ್ ಎಂಪ್ಲಾಯೀಸ್ ಗೆ ಗೋಲ್ಸ್ ನ ಸೆಟ್ ಮಾಡ್ಕೊಡ್ತಾರೆ. ಆ ಗೋಲ್ಸ್ ನ ಇವ್ರು ಏನ್ ಮಾಡ್ತಾರೆ, ಈ ಎಂಪ್ಲಾಯೀಸ್ ಅಚೀವ್ ಮಾಡ್ತಾ ಬರ್ತಾರೆ. ಅದಾದ ನಂತರ ಈ ಅಚೀವ್ ಮಾಡ್ಬೇಕಾದ್ರೆ ಇವ್ರು ಏನ್ ಮಾಡ್ತಾರೆ, ದೇ ಟ್ರೈ ಟು ಇಂಪ್ರೂವ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಎಂಪ್ಲಾಯಿ. ದಿಸ್ ಇಸ್ ಕಾಲ್ಡ್ ಆಸ್ ಅಪ್ರೈಸಲ್ ಬೈ ಸುಪೀರಿಯರ್ಸ್ ಅಂತ. ಯಾರು ಹೈಯರ್ ಮ್ಯಾನೇಜ್ಮೆಂಟ್ ಇರ್ತಾರೋ, ಹೈಯರ್ ಅಥಾರಿಟಿ ಇರ್ತಾರೋ, ಅವ್ರುಗಳು ಒಂದು ಆಬ್ಜೆಕ್ಟಿವ್ ಸೆಟ್ ಮಾಡ್ಕೊಡ್ತಾರೆ ಎಂಪ್ಲಾಯೀಸ್ಗೆ, ಇದನ್ನ ಅಚೀವ್ ಮಾಡಿ ಅಂತ. ಹಂಗೆ ಇವ್ರು ಏನ್ ಮಾಡ್ತಿರ್ತಾರೆ, ಕೆಲ್ಸದ ಜೊತೆಗೆ ದೇ ಟ್ರೈ ಟು ಇನ್ಕ್ರೀಸ್ ದೇರ್ ಆರ್ ಇಂಪ್ರೂವ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಎಂಪ್ಲಾಯಿ ಅಂತ ಹೇಳೋ ಅಂತದ್ದು. ಎಲ್ಲಿ ತಪ್ಪು ಮಾಡ್ತಿದ್ದಾರೆ, ಯಾವ ಏರಿಯಾಸ್ ಕರೆಕ್ಟ್ ಆಗಿತ್ತು ಅದನ್ನ ಪಾಯಿಂಟ್ ಔಟ್ ಮಾಡಿ ದೇ ಟ್ರೈ ಟು ಮೇಕ್ ಹಿಮ್ ಅಥವಾ ದೇ ಟ್ರೈ ಟು ಡೆವಲಪ್ ಹಿಸ್ ಓವರ್ ಆಲ್ ಏರಿಯಾಸ್ ಅಂತ ಹೇಳುವಂಥದ್ದು. ದಿಸ್ ಇಸ್ ಕಾಲ್ಡ್ ಆಸ್ ಅಪ್ರೈಸಲ್ ಬೈ ಸುಪೀರಿಯರ್ಸ್ ಅಂತ ಕರೀತಾರೆ. ಇದಾದ ನಂತರ ಅಪ್ರೈಸಲ್ ಬೈ ಸಬಾರ್ಡಿನೇಟ್ಸ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಇದೆ. ಈ ಅಪ್ರೈಸಲ್ ಬೈ ಸಬಾರ್ಡಿನೇಟ್ಸ್ ಇಸ್ ಮೋರ್ ಆರ್ ಲೆಸ್ ಲೈಕ್ 360 ಮೆಥಡ್ ಅಂತ ಹೇಳೋ ಅಂತದ್ದು. ಅಂದ್ರೆ ಇಲ್ಲೂ ಅಷ್ಟೇನೆ, ಈ ಜೊತೆಗೆ ಕೆಲಸ ಮಾಡೋಂಥವ್ರು ಇರಬಹುದು, ಇಲ್ಲ ನಮ್ಮ ಅಪ್ಪರ್ ಹ್ಯಾಂಡ್ ಯಾರಿರ್ತಾರೋ ಅವ್ರು ಇರಬಹುದು. ಇವ್ರುಗಳು ಏನ್ ಮಾಡ್ತಾರೆ, ದೇ ಟ್ರೈ ಟು ಅನಲೈಸ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ ಎಂಪ್ಲಾಯಿ, ದೇ ಟ್ರೈ ಟು ಡೆವಲಪ್ ಹಿಮ್ ಇನ್ ಓವರ್ ಆಲ್ ಕಾನ್ಸೆಪ್ಟ್ಸ್ ಅಂತ ಹೇಳೋವಂಥದ್ದು, ಅಥವಾ ಇನ್ ಓವರ್ ಆಲ್ ಏರಿಯಾಸ್. ದೇ ವಾಂಟ್ ದಿ ಎಂಪ್ಲಾಯಿ ಟು ಬಿ ವೆರಿ ಸ್ಟ್ರಾಂಗ್ ಅಂತ ವೆನ್ ಇಟ್ ಕಮ್ಸ್ ಟು ಸರ್ಟೆನ್ ಜಾಬ್ ಅಂತ ಹೇಳೋವಂಥದ್ದು. ದಿಸ್ ಇಸ್ ಕಾಲ್ಡ್ ಆಸ್ ಅಪ್ರೈಸಲ್ ಬೈ ಸಬಾರ್ಡಿನೇಟ್ಸ್ ಅಂತ ಹೇಳೋವಂಥದ್ದು. ಅಂದ್ರೆ ಇಲ್ಲಿ ಏನಾಗುತ್ತೆ, ಒಂಥರ ಮೋಟಿವೇಶನ್ ಕೊಡ್ತಾರೆ. ಈ ಸಬಾರ್ಡಿನೇಟ್ಸ್ ಯಾರು ಕೆಲಸ ಮಾಡ್ತಿರ್ತಾರೋ ಅವರು ಮೋಟಿವೇಟ್ ಮಾಡ್ತಾರೆ. ಆಮೇಲೆ ಪ್ರಾಪರ್ ವರ್ಕ್ ಡೆಲಿಗೇಟ್ ಮಾಡುವಂಥದ್ದು ಇರ್ಬೋದು, ಟೀಮ್ ಬಿಲ್ಡಿಂಗ್ಸ್ ಇರ್ಬೋದು, ಅಥವಾ ಪ್ರಾಪರ್ ಆಗಿ ಕಮ್ಯುನಿಕೇಟ್ ಮಾಡುವಂಥದ್ದು ಇರ್ಬೋದು. ಆಯ್ತಾ, ಇದನ್ನೆಲ್ಲ ಏನು ಇಂತ ಒಂದು ಕಾನ್ಸೆಪ್ಟ್ಸ್ ಎಲ್ಲ ಎಲ್ಲಿಗೆ ಬರುವಂತದ್ದು, ಅಪ್ರೈಸಲ್ ಬೈ ಸಬಾರ್ಡಿನೇಟ್ಸ್ ಅಂತ ಹೇಳುವಂಥದ್ದು. ಇದಾದ ನಂತರ ಪಿಯರ್ ಅಪ್ರೈಸಲ್ ಅಂತ ಇದೆ. ಸೇಮ್ ಈ ಕಾನ್ಸೆಪ್ಟ್ ಎಲ್ಲ ಮೋರ್ ಆರ್ ಲೆಸ್ ಸಿಮಿಲರ್ ಅಂತ ಹೇಳುವಂಥದ್ದು. ಈ ಪಿಯರ್ ಅಪ್ರೈಸಲ್ ಅಂತಂದ್ರೂ ಅಷ್ಟೇನೆ, ಯಾರು ಲೀನಿಯರ್ ಆಗಿ ಕೆಲಸ ಮಾಡ್ತಿರ್ತಾರೋ, ಅಥವಾ ನಮ್ಮ ಇನ್ನೊಂದು ಇಮಿಡಿಯೇಟ್ ಮ್ಯಾನೇಜರ್ಸ್, ಬಾಸ್ ಅಂತ ಯಾರು ಇರ್ತಾರೋ, ಅಥವಾ ನಮ್ಗಿಂತ ಒಂಚೂರು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಇರ್ತಾರೋ ಅಂತವ್ರು ಏನ್ ಮಾಡ್ತಾರೆ, ದೇ ಟ್ರೈ ಟು ಅನಲೈಸ್ ದಿ ಎಂಪ್ಲಾಯಿ. ದಟ್ ಈಸ್ ಕಾಲ್ಡ್ ಆಸ್ ಪಿಯರ್ ಅಪ್ರೈಸಲ್ ಅಂತ ಕರೀತಾರೆ. ಅಂದ್ರೆ ಒಂಥರ ಹೆಂಗೆ, ಇಲ್ಲಿ ಇಟ್ ಮೇನ್ಲಿ ಫೋಕಸಸ್ ಆನ್ ದಿ ಫೀಡ್ಬ್ಯಾಕ್ ಅಬೌಟ್ ದಿ ಸ್ಟೈಲ್ ಆಫ್ ಫಂಕ್ಷನಿಂಗ್ ಆಫ್ ದಿ ಎಂಪ್ಲಾಯಿ ಅಂಡರ್ ರಿವ್ಯೂ ಅಂಡ್ ಕ್ಯಾನ್ ಆಲ್ಸೋ ಇನ್ಕ್ಲೂಡ್ ಹಿಸ್ ಅಬಿಲಿಟಿ ಟು ವರ್ಕ್ ಆಸ್ ಟೀಮ್ ಲೀಡರ್ ಬಿಸೈಡ್ಸ್ ಹಿಸ್ ಕೋಆಪರೇಷನ್ ಅಂಡ್ ಕೊಲಾಬ್ರೇಷನ್ ಅಂತ ಹೇಳ್ತಾರೆ. ಅಂದ್ರೆ ಓವರ್ ಆಲ್ ಆಗಿ ಇಲ್ಲೇನೋ ಒಬ್ಬ ಎಂಪ್ಲಾಯಿದು ಓವರ್ ಆಲ್ ಫಂಕ್ಷನಿಂಗ್ ಹೇಗಿದೆ, ಅದಾದ ನಂತರ ಅವನ ಅಬಿಲಿಟಿ ಯಾವ ತರ ಇದೆ, ಟೀಮ್ ಲೀಡರ್ ಆಗೋಕ್ಕೋ ಅಥವಾ ಒಂದು ಕೋಆರ್ಡಿನೇಷನ್ ಇರ್ಬೋದು, ಕೋಆಪರೇಷನ್ ಇರ್ಬೋದು, ಯಾವ ತರ ಇದೆ ಅನ್ನೋದು ಎಲ್ಲಿ ತಿಳಿಬಹುದು, ಪಿಯರ್ ಅಪ್ರೈಸಲ್ ಮೆಥಡ್ ಇಂದ ತಿಳ್ಕೋಬಹುದಾದಂತ ಒಂದು ವಿಷಯ ಅಂತ ಹೇಳುವಂಥದ್ದು. ಇದಾದ ನಂತರ ಪೊಟೆನ್ಶಿಯಲ್ ಅಪ್ರೈಸಲ್ ಅಂತ ಇದೆ. ಈ ಪೊಟೆನ್ಶಿಯಲ್ ಅಪ್ರೈಸಲ್ ಅನ್ನೋದೇನು ಅಂತಂದ್ರೆ, ಇಲ್ಲೊಬ್ಬ ಎಂಪ್ಲಾಯಿ ಅಂತ ತಗೊಂಡಾಗ ವಾಟ್ ಆರ್ ಆಲ್ ಈಸ್ ಹಿಡನ್ ಟ್ಯಾಲೆಂಟ್ ಅಂಡ್ ಹೌ ಕುಡ್ ವಿ ಡೆವಲಪ್ ಹಿಮ್ ಇನ್ ಎ ಬೆಟರ್ ವೇ ಅಂತ ತಿಳ್ಕೊಳ್ಳೋ ಅಂತದ್ದು. ದಟ್ ಈಸ್ ಕಾಲ್ಡ್ ಆಸ್ ಪೊಟೆನ್ಶಿಯಲ್ ಅಪ್ರೈಸಲ್ ಅಂತ ಕರೆಯುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾರೆ, ಇಟ್ ಸರ್ಚಸ್ ಫಾರ್ ದಿ ಲೇಟೆಂಟ್ ಅಬಿಲಿಟೀಸ್ ಆಫ್ ದಿ ಎಂಪ್ಲಾಯಿ ಇನ್ ಡಿಸ್ಚಾರ್ಜಿಂಗ್ ಹೈಯರ್ ರೆಸ್ಪಾನ್ಸಿಬಿಲಿಟೀಸ್ ಇನ್ ಫ್ಯೂಚರ್ ಅಂತ ಹೇಳ್ತಾರೆ. ಅಂದ್ರೆ ಒಂದೊಂದು ಹಿಡನ್ ಆಸ್ಪೆಕ್ಟ್ಸ್ ಇರುತ್ತೆ, ನಮ್ಗೆ ಗೊತ್ತಿರಲ್ಲ, ಓ ಇಷ್ಟು ಟ್ಯಾಲೆಂಟೆಡ್ ಇದೀವ ನಾವು ಅಂತ. ಯಾವಾಗ ಗೊತ್ತಾಗುತ್ತದೋ, ವೆನ್ ಎವರ್ ವಿ ಪುಷ್ ಅವರ್ ಲಿಮಿಟ್ ಆರ್ ವೆನ್ ಎವರ್ ವಿ ಟ್ರೈ ಟು ಟೇಕ್ ಸಮ್ ಮೋರ್ ರಿಸ್ಕ್, ಆ ಟೈಮಲ್ಲಿ ನಮ್ಗೆ ಆ ಪೊಟೆನ್ಶಿಯಾಲಿಟಿ ಇದೆ ಅನ್ನೋದು ತಿಳಿಯುವಂಥದ್ದು. ಇದನ್ನ ಸರ್ಚ್ ಮಾಡೋ ಅಂತ ಒಂದು ಕಾನ್ಸೆಪ್ಟ್ ಏನೋ, ದಟ್ ಈಸ್ ಪೊಟೆನ್ಶಿಯಲ್ ಅಪ್ರೈಸಲ್ ಅಂತ ಹೇಳುವಂಥದ್ದು. ಸೊ ವಿತ್ ದಿಸ್ we have properly completed the chapter 4 which was very lengthy
and which is also very important from the exam point of view ಅಂತ ಹೇಳುವಂಥದ್ದು. So with this we have completed the chapter 4 which is called as retail marketing mix ಅಂತ. ಇದಾದ ನಂತರ ಸೊ ಇನ್ ದಿ ನೆಕ್ಸ್ಟ್ ಸೆಷನ್ ಎವ್ರಿಥಿಂಗ್ ಗೋಸ್ ವೆಲ್ ಅಂತ ಹೇಳ್ಬೋದು, ಯಾಕಂದ್ರೆ ತುಂಬಾ ಕ್ವಾಂಟಮ್ ಇಲ್ಲ ಲಾಸ್ಟ್ ಚಾಪ್ಟರ್ ವಿಚ್ ಇಸ್ ಕಾಲ್ಡ್ ಆಸ್ ಇಂಪ್ಯಾಕ್ಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ ರಿಟೇಲಿಂಗ್ ಅಂತಿದೆ. ನಾನು ಹೇಳ್ತಿರ್ತೀನಲ್ಲ ಯಾವಾಗ್ಲೂ IT ಎಷ್ಟು ಇಂಪಾರ್ಟೆಂಟ್ ಎಲ್ಲೇ ಹೋದ್ರು ಅಂತ. ಸೊ ದಿಸ್ ಆಟೋಮೇಶನ್ ಅಂಡ್ IT ಹೇಗೆ ರಿಟೇಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಅಫೆಕ್ಟ್ ಆಗುತ್ತೆ ಅಥವಾ ಏನು ವಾಟ್ ಆರ್ ಆಲ್ ಇಟ್ಸ್ ಇಂಪ್ಲಿಕೇಶನ್ ಅಂತ ತಿಳ್ಕೊಳ್ಳೋಣ. ಎನಿವೇಸ್ ಥ್ಯಾಂಕ್ ಯು.